ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ, ಈ ದಿನದ ಅನುದಿನದ ಧ್ಯಾನದಲ್ಲಿ ದೇವರು ನಮ್ಮೆಲ್ಲರ ಸಂಗಡ ಏನೆಂದು ಮಾತಾಡುತ್ತಾರೆ ಎಂಬುದಾಗಿ ನಾವೆಲ್ಲರೂ ಲಾಲಿಸೋಣ. ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ದೇವರ ವಾಕ್ಯ ಅನುದಿನವೂ ನಮ್ಮೆಲ್ಲರಿಗೆ ಎಷ್ಟೋ ಅವಶ್ಯಕವಾಗಿರೋದ್ರಿಂದ ಶ್ರದ್ಧೆಯಿಂದ ದೇವರು ನಮ್ಮ ಸಂಗಡ ಮಾತಾಡಬೇಕು ಎಂಬ ಆಸೆಯೊಂದಿಗೆ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ಒಂದು ಜಗಳ, ದಿನಾಲು ಒಂದು ಸಮಸ್ಯೆ, ದಿನಾಲು ಒಂದು ಹೋರಾಟ ಎದುರಿಸುತ್ತಾ ಇದ್ರೂ ಕೂಡ ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುತ್ತಾ ಇದ್ದೀರಿ, ನಡೆಸುತ್ತಾ ಇದ್ದೀರಿ, ಕ್ಷಮಿಸುತ್ತಾ ಇದ್ದೀರಿ, ಶುದ್ಧೀಕರಿಸುತ್ತಾ ಇದ್ದೀರಿ. ಅದಕ್ಕಾಗಿಯೇ ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ನಿಮ್ಮ ಮಾತುಗಳು ನಮಗೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಹೌದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ ಯೇಸು ಹೇಳಿದಾರಲ್ಲವೇ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 34ನೇ ವಚನದಲ್ಲಿ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಯಾವ ದಿನದ ಬಾಧೆ ಆ ದಿನವೇ ಡೀಲ್ ಮಾಡಿದ್ರೆ ಸಾಕು, ಅವುಗಳನ್ನು ಸರಿಪಡಿಸಿಕೊಂಡ್ರೆ ಸಾಕು, ಅವುಗಳನ್ನು ಸ್ವಾಧೀನಪಡಿಸಿಕೊಂಡ್ರೆ ಸಾಕು, ಅವುಗಳನ್ನು ಜಯಿಸಿದ್ರೆ ಸಾಕು. ದಿನದ ಹೋರಾಟ ಆ ದಿನವೇ ಹೋರಾಡಿದ್ರೆ ಸಾಕು. ನಾಳಿನ ದಿನದ ಹೋರಾಟ ಈ ದಿನ ಹೋರಾಡುವ ಅವಶ್ಯಕತೆ ಇಲ್ಲ. ಈ ದಿನದ ಚಿಂತೆ ಈ ದಿನಕ್ಕೆ ಸಾಕು, ನಾಳಿನ ಕುರಿತಾಗಿ ಚಿಂತಿಸುವ ಅಗತ್ಯವಿಲ್ಲ. ಆದರೆ ನಾವು ಮಾಡೋದೇನು? ಈ ದಿನದ ವಿಷಯವಾಗಿ ದೇವರು ಮಾಡಿರುವ ಉಪಕಾರಗಳಾಗಲಿ, ದೇವರು ಮಾಡಿರುವ ಕಾರ್ಯಗಳಾಗಲಿ, ದೇವರ ಪ್ರಣಾಳಿಕೆಯಾಗಲಿ, ದೇವರ ಚಿತ್ತವಾಗಲಿ, ದೇವರ ಶ್ರೇಷ್ಠತೆಯಾಗಲಿ ಅರಿತುಕೊಳ್ಳಬೇಕೆಂಬ ಆಸೆ, ಈ ದಿನ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಹೊರಬರಬೇಕು ಎಂಬ ಆಸೆಗಿಂತಲೂ, ಆ ಭಾರಕ್ಕಿಂತಲೂ, ಆ ಚಿಂತೆಗಿಂತಲೂ ನಾಳೆ ಏನು ಸಂಭವಿಸುವುದೋ ಎಂಬ ದಿಗುಲು, ನಾಳೆ ಹೇಗೆ ಮಾಡಬೇಕು ಎಂಬ ಬಾಧೆ, ನಾನು ವೃದ್ಧನಾದರೆ ಹೇಗೆ, ಅನಾರೋಗ್ಯದ ಪಾಲಾದರೆ ಹೇಗೆ, ನಾಳಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಆದರೆ ನಮ್ಮ ಸ್ಥಿತಿ ಏನಾಗುತ್ತದೆ ಎಂದು ಚಿಂತಿಸ್ತೇವೆ. ನಾಳೆ ಎನ್ನುವಂಥದ್ದು ನಾಳೆಗೆ ಬಿಟ್ಟುಬಿಡಿ. ಅದರ ಚಿಂತೆಯೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಅನೇಕರು ಕೊರಗುತ್ತಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನಾಳಿನ ದಿನದ ಕುರಿತಾಗಿ ಚಿಂತಿಸಬೇಡಿರಿ ಎಂದು. ನಾಳೆ ಕುರಿತಾಗಿ ಯು ಡೋಂಟ್ ವರಿ. ನಾಳಿನ ಕುರಿತಾಗಿ ನೀವು ಒಂದು ಪ್ರಣಾಳಿಕೆ ಹಾಕಿಕೊಳ್ಳಬಾರದು, ಒಂದು ವಿಧವಾಗಿ ಸಿದ್ಧಪಡಬೇಡಿರಿ ಎಂದು ಹೇಳಿಲ್ಲ, ಆದರೆ ಚಿಂತಿಸಬೇಡಿರಿ ಎಂದು ಹೇಳಿದ್ದಾರೆ. ಅರ್ಥ ಆಯ್ತಾ ಪ್ರಿಯರೇ? ಚಿಂತಿಸುವುದು ಬೇರೆ, ನಾಳಿನ ದಿನಕ್ಕಾಗಿ ನಾವು ಉಳಿತಾಯ ಮಾಡುವುದು, ಸಿದ್ಧಗೊಳ್ಳುವುದು, ಇಲ್ಲವೇ ಒಂದು ಪ್ರಣಾಳಿಕೆ ಹಾಕಿಕೊಳ್ಳುವುದು, ಅದು ಬೇರೆ. ಅದನ್ನು ಬೇಡ ಅನ್ನಲಿಲ್ಲ. ಆದರೆ ನಾಳೆ ಏನಾಗ್ತದೋ ಎಂಬ ಬಾಧೆ, ಅದರ ಕುರಿತಾದ ಚಿಂತೆ, ಅದು ಅವಶ್ಯಕವಿಲ್ಲ. ನೋಡಿ ಪ್ರಿಯರೇ, ಚಿಂತಿಸುವ ಸಮಯ ನಮ್ಮ ಜೀವಿತದಲ್ಲಿ ಅದು ವ್ಯರ್ಥವಾದ ಸಮಯ. ಅದರಿಂದ ಯಾವುದೇ ಪ್ರಯೋಜನವಿರಲ್ಲ. ಅದರಿಂದ ಮತ್ತಷ್ಟು ಡಿಪ್ರೆಷನ್ಗೆ ಒಳಗಾಗಬೇಕಾಗುತ್ತೆ. ಪ್ರಣಾಳಿಕೆ ಹಾಕಿಕೊಳ್ಳೋದ್ರಿಂದ ನಮ್ಮ ಅನಾಲಿಸಿಸ್ ವಿಶಾಲವಾಗ್ತದೆ. ಆ ಪ್ರಣಾಳಿಕೆಗಳು ಕರೆಕ್ಟ್ ಆಗಿವೆಯೋ ಇಲ್ಲವೋ ತಿಳಿದುಕೊಳ್ಳುವುದಕ್ಕಾಗಿ, ನಮಗೆ ನಾಳಿನವರೆಗೂ ಸಮಯ ಇರುವುದಕ್ಕಾಗಿ ಅದರ ಕುರಿತಾಗಿ ಹೆಚ್ಚೇನು ನಾವು ಬಾಧೆ ಪಡುವ, ಚಿಂತಿಸುವ ಅಗತ್ಯವಿರಲ್ಲ. ಆದರೆ ನಾಳಿನ ವಿಷಯವಾದ ಚಿಂತೆ, ಹೇಳ್ರಿ, ನಿಮಗಿದೆಯೋ ಇಲ್ಲವೋ? ನಾನು ಅಂದುಕೊಳ್ತೇನೆ, ಒಂದಲ್ಲ ಒಂದು ಸಮಯದಲ್ಲಿ ಪ್ರತಿ ಮನುಷ್ಯನಿಗೆ ಚಿಂತೆಯ ಆಲೋಚನೆಗಳು ಬರ್ತವೆ. ನಮಗೆ ಬರದಿದ್ದರೂ ಕೂಡ ನಮ್ಮ ಪಕ್ಕದಲ್ಲಿದ್ದವರು, ಸುತ್ತಲಿದ್ದವರು ಇಂತಹ ಚಿಂತೆ ಒಂದಲ್ಲ ಒಂದು ರೀತಿಯಲ್ಲಿ ನಾಟುತ್ತಾರೆ. ಹೌದಲ್ಲವೇ? ನಮಗೆ ಹೇಗಾದರೂ ಮಾಡಿ ಒಂದಲ್ಲ ಒಂದು ಮಾತಾಡಿ, ಯಾಕೆ ಹೀಗಾಯಿತು, ಇವತ್ತೇ ಹೀಗಾದರೆ ಮುದುಕನಾದ್ಮೇಲೆ ನಿಮ್ಮ ಸಂಗತಿ ಏನಾಗುತ್ತೆ? ನೀವೆಷ್ಟೋ ಧಾರಾಳವಾಗಿ ಮಕ್ಕಳಿಗೆಲ್ಲ ಕೊಟ್ಟುಬಿಡ್ತಿದ್ದೀರಿ, ಮಕ್ಕಳೇನಾದರೂ ನಿಮಗೆ ನೋಡ್ಕೊಳ್ತಾರ ಅಂದ್ಕೊಳ್ತೀರಾ ಅನ್ನುತ್ತಾರಲ್ಲವೇ? ಮತ್ತೆ ನೀವು ಇಷ್ಟೊಂದು ಈ ಹೊತ್ತೇ ಈ ರೀತಿಯಾಗಿದ್ದೀರಿ, ನಾಳೆ ಏನಾಗ್ತದೋ ನಿಮ್ಮ ಸಂಗತಿ ಎಂಬುದಾಗಿ ನಾನಾ ವಿಧವಾದಂತಹ ಅನುಮಾನದ, ಸಂದೇಹದ ಆಲೋಚನೆಗಳನ್ನು ನಮ್ಮ ಮನಸ್ಸೊಳಗೆ ಇತರರು ನಾಡ್ತಾರೆ. ಕೆಲವೊಮ್ಮೆ ಅವು ನಮ್ಮ ಮೇಲೆಯೂ ಕೂಡ ಪ್ರಭಾವ ಬೀರುತ್ತವೆ. ಯೇಸುವನ್ನು ನಂಬಿದಂಥವರಿಗೆ ಚಿಂತೆ ಇಲ್ಲ, ನಾಳೆ ಕುರಿತು ಚಿಂತೆ ಇರಲ್ಲ. ಅಷ್ಟಕ್ಕೂ ನೀವು ಯೇಸುವನ್ನು ನಂಬುತ್ತಾ ಇದ್ದೀರೋ? ಹೌದು, ನಂಬುತ್ತಿದ್ದೇವೆ ಅನ್ನುತ್ತೀರಿ. ಅಂದರೆ ಏನೆಂದು ನಂಬುತ್ತಾ ಇದ್ದೀರಿ? ಆತನು ನಿಜವಾದ ದೇವರೆಂದು ನಂಬುತ್ತಾ ಇದ್ದೀರೋ? ಆತನು ಸರ್ವಶಕ್ತನಾದ ದೇವರೆಂದು ನಂಬುತ್ತಿದ್ದೀರೋ? ಆತನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆಂದು ನಂಬುತ್ತಿದ್ದೀರೋ? ಆತನು ನಿಮ್ಮನ್ನು ತಳ್ಳಿಬಿಡುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ನಂಬುತ್ತಿದ್ದೀರಾ? ದೇವರು ತನ್ನ ಐಶ್ವರ್ಯದ ಮೇರೆಗೆ ನಮ್ಮ ಪ್ರತಿಯೊಂದು ಅಗತ್ಯತೆ ತೀರಿಸುವರು ಎಂದು ನಂಬುತ್ತಾ ಇದ್ದೀರೋ? ಹಾಗಾದರೆ ಚಿಂತೆ ಯಾಕೆ?
ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕೆಂದು ಚಿಂತಿಸಬೇಡಿರೆಂದು ಯೇಸು ಹೇಳಿದಾರಲ್ಲವೇ? ನಾಳೆಯ ಕುರಿತಾಗಿ, ನಾಳೆಯ ಆಹಾರ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಬಾಧೆ ಪಡುತ್ತಾ ಆ ಒಂದು ಭಯದಿಂದ ತುಂಬಿಕೊಳ್ಳುವುದರಿಂದ ಈ ದಿನ ನಿಮಗಿರುವ ಆನಂದ ಕಳೆದುಕೊಳ್ತಾ ಇದ್ದೀರಿ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ, ಕೊನೆಗೆ ಕೈಲಾಗದವರಾಗ್ತಾ ಇದ್ದೀರಿ. ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಧೈರ್ಯ ಇರುತ್ತದೆ. ಯಾಕೆಂದರೆ ನನ್ನ ಯೇಸು ಮಾತು ಕೊಟ್ಟರೆ ನೆರವೇರಿಸ್ತಾರೆಂದು ನಂಬ್ತಾರೆ. ಈ ದಿನ ನನ್ನನ್ನು ನೋಡಿಕೊಳ್ಳುವ ದೇವರು ನಾಳೆ ಕೂಡ ನೋಡಿಕೊಳ್ತಾರೆ. ನಾನು ನಿಷ್ಪ್ರಯೋಜಕನಾಗಿರುವಾಗಲೇ ನನ್ನನ್ನು ಪ್ರೀತಿಸಿದ ದೇವರು ನನ್ನನ್ನು ನನ್ನ ವೃದ್ಧಾಪ್ಯದಲ್ಲಿಯೂ ಕೂಡ ನನ್ನ ಕೈ ಬಿಡೋದಿಲ್ಲ ಎಂಬ ವಿಷಯ ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕು. ಮೇಲಿಂದ ಮೇಲೆ ನಾವು ದೇವರ ಮೇಲೆ ನಂಬಿಕೆ ಇಡುವವರಾಗಿರಬೇಕು. ಈ ದಿನದ ಚಿಂತೆಗಳು ಬೇರೆ, ನಾಳಿನ ಚಿಂತೆಗಳು ಬೇರೆ. ಈ ದಿನ ಬರುವ ಬಾಧೆಗಳು ಬೇರೆ, ನಾಳೆ ಇನ್ನೊಂದು ರೀತಿಯಲ್ಲಿ ಬರಬಹುದು, ಇನ್ನೊಂದು ಬೇರೆ ರೀತಿಯಲ್ಲಿ ಬರಬಹುದೇನೋ. ಹೌದು ಪ್ರಿಯರೇ, ಈ ದಿನ ಯೌವನಸ್ಥರಿಗೆ ಬರುವ ಬಾಧೆಗಳು ಬೇರೆ, ಕುಟುಂಬಸ್ಥರಿಗಿರುವ ಬಾಧೆಗಳು ಬೇರೆ, ವೃದ್ಧರಿಗಿರುವ ಬಾಧೆಗಳು ಬೇರೆ. ಹೌದಲ್ಲವೋ? ಇದು ನಿಜವಲ್ಲವೋ? ನಮ್ಮಂತಹ ಪಾಸ್ಟರ್ಗಳಿಗಿರುವ ಬಾಧೆಗಳು ಬೇರೆ, ವಿಶ್ವಾಸಿಗಳಿಗಿರುವ ಬಾಧೆಗಳು ಬೇರೆ, ಲೋಕದಲ್ಲಿರುವ ಅವಿಶ್ವಾಸಿಗಳಿಗಿರುವ ಬಾಧೆಗಳು ಬೇರೆ. ಆಯಾ ಹಂತದಲ್ಲಿ ನಾವು ನಾನಾ ವಿಧವಾದ ಸಮಸ್ಯೆಗಳನ್ನು ಎದುರಿಸುತ್ತಿರ್ತೇವೆ. ಇನ್ನು ಕೆಲವರಿಗಾದರೂ ಸಾಕಷ್ಟು ಆಹಾರ ಇರುತ್ತೆ, ಯಾವುದೊಂದರ ಒಂದು ಕೊರತೆ ಇರೋದಿಲ್ಲ. ಆದರೆ ಅವರಿಗೆ ಅನಾರೋಗ್ಯ ಇರುತ್ತೆ, ಅವರು ಆಹಾರ ಜೀರ್ಣಿಸಿಕೊಳ್ಳಲಾರದ ಪರಿಸ್ಥಿತಿ ಇರುತ್ತೆ. ಏನು ಪ್ರಯೋಜನ ಹೇಳಿ? ಕೆಲವರಿಗೆ ಬಹಳಷ್ಟು ಹಸಿವೆ ಆಗ್ತದೆ, ಆದರೆ ತಿನ್ನುವುದಕ್ಕೇನೂ ಇರೋದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಯಾವುದು ಏನಾದರೂ ಸಹ ಯೇಸು ಹಸಿದವರನ್ನು ತೃಪ್ತಿಗೊಳಿಸುವಾತನಾಗಿದ್ದಾರೆ. ಯೇಸು ನಾಳೆ ಕುರಿತಾಗಿ ನಮ್ಮನ್ನು ಸಿದ್ಧಪಡಿಸುವಾತನಾಗಿದ್ದಾರೆ. ಆತನು ಹೇಳಿದ್ದಾರೆ, ನಾನು ಹೋಗಿ ಬಿಡಾರಗಳನ್ನು ಸಿದ್ಧ ಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ಮತ್ತೆ ತಿರುಗಿ ಬಂದು ನಿಮ್ಮನ್ನು ಕರೆದೊಯ್ತೇನೆಂದು ಹೇಳಿದಾರಲ್ಲವೇ? ಅದಕ್ಕೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯಾಕೆಂದರೆ ಆತನ ವಿಷಯದಲ್ಲಿ ನೋಡೋದಾದರೆ ಆತನ ರಿಸೋರ್ಸಸ್, ಆತನ ರಿಸರ್ವೇಷನ್ಸ್, ರಿಸರ್ವ್ ಆಯಿಲ್ ಅಥವಾ ರಿಸರ್ವ್ ಬ್ಯಾಂಕ್ ಅನ್ನುತ್ತಾರಲ್ಲವೇ? ಯಾರ ಬಳಿಯಲ್ಲಿ ದುಡ್ಡಿಲ್ಲದಿದ್ರೂ ಅಲ್ಲಿ ಸ್ವಲ್ಪ ದುಡ್ಡು ರಿಸರ್ವ್ ಆಗಿರ್ತವೆ. ಹಾಗೆಯೇ ದೇವರ ಬಳಿಯಲ್ಲಿರುವಂತಹ ನಿಧಿಗಳು, ದೇವರ ಬಳಿಯಲ್ಲಿರುವಂತಹ ಸಮೃದ್ಧಿ ಯಾವತ್ತೇ ಆಗಲಿ ಅವು ಮುಗಿದು ಹೋಗಲ್ಲ. ಈ ಒಂದು ಲೋಕದಲ್ಲಿರುವ ರಿಸರ್ವ್ ಬ್ಯಾಂಕ್ಗಳೆಲ್ಲ ದಿವಾಳಿ ಎದ್ದೇಳ್ಬೋದೇನೋ, ಆದರೆ ಪರಲೋಕದ ನಿಧಿಗೆ ಯಾರು ಕನ್ನ ಹಾಕ್ಲಿಕ್ಕಾಗೋದಿಲ್ಲ. ಅದು ಯಾವತ್ತೇ ಆಗಲಿ ಸಮೃದ್ಧಿಯಾಗಿರುತ್ತದೆ. ನೀವು ಪರಲೋಕಕ್ಕೆ ಬಾಧ್ಯರಾಗಿ, ದೇವರ ಮಕ್ಕಳಾಗಿ, ಕ್ರಿಸ್ತನ ಮಕ್ಕಳಾಗಿ, ಪರಲೋಕದ ತಂದೆಗೆ ಮಗನಾಗಿ, ಮಗಳಾಗಿ ಯೇಸುವನ್ನು ಅಂಗೀಕರಿಸಿ ಆತನ ಮಕ್ಕಳಾಗಿ ನೀವು ಜೀವಿಸುವುದಾದರೆ ನಿಮಗೆ ಯಾವುದೊಂದರ ಕೊರತೆ ಇಲ್ಲದಂತೆ ಆತನು ನೋಡಿಕೊಳ್ತಾನೆ. ಅಷ್ಟು ಮಾತ್ರವಲ್ಲ, ಪ್ರಲಾಪ ಪುಸ್ತಕ 3ನೇ ಅಧ್ಯಾಯ 23ನೇ ವಚನ ಓದುತ್ತಾ ಇದ್ದೇನೆ ಕೇಳ್ರಿ. 23ನೇ ಈ ವಚನ ಏನು ಹೇಳುತ್ತೆ ನೋಡಿ. ದಿನದಿನವೂ ಹೊಸದಾಗಿ ಆತನಿಗೆ ವಾತ್ಸಲ್ಯವು ಹುಟ್ಟುತ್ತದೆ. ಅಂದರೆ ಅನುದಿನವೂ, ಅಂದರೆ ಪ್ರತಿದಿನವೂ ನೂತನವಾಗಿ ಆತನಿಗೆ ವಾತ್ಸಲ್ಯವು ಹುಟ್ಟುತ್ತದೆ. ಆತನ ಪ್ರೀತಿ ಹಳೆಯದಲ್ಲ, ಆತನ ವಾತ್ಸಲ್ಯತೆ ಓಲ್ಡ್ ಸ್ಟಾಕ್ ಅಲ್ಲ. ಯೇಸುವಿನ ಪ್ರೀತಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಪ್ರಿಯರೇ. ಅದು ಶಾಶ್ವತವಾದ ಪ್ರೀತಿಯಾಗಿದೆ, ಅದು ನಿರಂತರವಾದ ಪ್ರೀತಿಯಾಗಿದೆ. ಅದಕ್ಕಾಗಿಯೇ ನೂತನವಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಪರಿಸ್ಥಿತಿಗಳಿಂದ ಬಿಡಿಸಬಲ್ಲಷ್ಟು, ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮನ್ನು ಪ್ರೀತಿಸುವಷ್ಟು ಮಟ್ಟಿಗೆ ಆತನಿಗೆ ಆಯಾ ದಿನಕ್ಕೆ ತಕ್ಕಂತೆ ನೂತನವಾಗಿ ವಾತ್ಸಲ್ಯವು ಹುಟ್ಟುತ್ತದಂತೆ. ಎಡಬಿಡದೆ ಆತನ ಸತ್ಯಸಂಧತೆಯು ನಿಲ್ಲುತ್ತದೆ. ಹಾಲೆಲೂಯ! ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ನಾವು ಯಾಕೆ ಚಿಂತಿಸುತ್ತಾ ಕೂತ್ಕೊಳ್ಬೇಕು ಹೇಳಿ? ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಆತನೇ ಉತ್ತರ. ನಮ್ಮ ಕುಂದು ಕೊರತೆಗಳೆಲ್ಲ ತೀರಿಸುವಾತನೂ ಆತನೇ, ನಮ್ಮ ಸಂಕಟ ತೊಲಗಿಸುವಾತನೂ ಆತನೇ, ನಮ್ಮ ಮೇಲೆ ದೃಷ್ಟಿ ಇಟ್ಟಾತನು ಕೂಡ ಆತನೇ. 2 ನಾಣ್ಯಕ್ಕೆ ಮಾರಾಟವಾಗುವ ಗುಬ್ಬಿಯನ್ನು ಲಕ್ಷಿಸುವ ದೇವರು ಆತನ ಆಕಾರದಲ್ಲಿ, ಆತನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನಮ್ಮನ್ನು ಕೈಬಿಡುತ್ತಾರೋ? ಪೋಷಿಸುವುದಿಲ್ಲವೋ? ಸಂರಕ್ಷಿಸುವುದಿಲ್ಲವೋ? ಕಾಪಾಡುವುದಿಲ್ಲವೋ? ನಂಬಿರಿ ಪ್ರಿಯರೇ. ಯಾಕೆ ಚಿಂತೆ? ಯಾವಾಗ್ಲೂ ಯಾಕೆ ಅಳ್ತಾ ಇರ್ತೀರಿ? ಯಾವಾಗ ನೋಡಿದ್ರು ಏನಾದ್ರೂ ಹೇಳ್ತಲೇ ಇರ್ತೀರಿ, ಅದು ಇಲ್ಲ, ಇದು ಇಲ್ಲ, ಅದು ಹೇಗೆ, ಇದು ಹೇಗೆ ಎಂಬ ದಿಗುಲು, ಒಂದು ವಿಧವಾದ ವಿಷಾದ. ಯೇಸುವನ್ನು ನಂಬಿದವರಿಗೆ ಇವು ಅಗತ್ಯವಿಲ್ಲ. ನಿಜವೇ ನಮ್ಮ ಹತ್ತಿರ ಏನೂ ಇಲ್ಲ, ನಿಜವೇ ನಮಗೆ ಯಾವ ಬಲವಿಲ್ಲ, ನಿಜವೇ ಇದೆಲ್ಲ ಇಲ್ಲ. ಆದರೆ ನಮ್ಮ ದೇವರು ದೊಡ್ಡವರಾಗಿದ್ದಾರೆ.
ಯಾರೋ ಹೇಳಿದ್ರಂತೆ, ನಿಮ್ಮ ಸಮಸ್ಯೆಗಳ ಕುರಿತು ದೇವರಿಗೆ ಹೇಳಬೇಡಿರಿ, ಆದರೆ ನಿಮ್ಮ ಸಮಸ್ಯೆಗಳಿಗೆ ಹೇಳ್ರಿ. ಹೇಗೆಂದರೆ, ನನ್ನ ದೇವರ ಕುರಿತು ಏನಂದ್ಕೊಳ್ತಾ ಇದ್ದೀನಿ ನೀನು, ಆಗ ಆ ಸಮಸ್ಯೆಗಳೇ ಓಡಿ ಹೋಗ್ತವೆ. ಆಯಾ ದಿನಕ್ಕೆ ತಕ್ಕಂತೆ ಅಂದರೆ ನಿನ್ನೆಯ ವಾತ್ಸಲ್ಯ ಈ ದಿನ ಕೆಲಸಕ್ಕೆ ಬರಲ್ಲ, ನಿನ್ನೆಯ ಭಕ್ತಿ ಈ ದಿನ ಕೆಲಸಕ್ಕೆ ಬರಲ್ಲ. ನಿನ್ನೆಯ ಸಮಸ್ಯೆಗಳಿಗೆ ಅಥವಾ ನಾಳೆಯ ಸಮಸ್ಯೆಗಳಿಗೆ ಈ ದಿನದ ವಾತ್ಸಲ್ಯ ಸಾಲುವುದಿಲ್ಲ. ಯಾಕೆಂದರೆ ಅವು ಅಕಾರ್ಡಿಂಗ್ಲಿ, ನಮಗೆ ಗೊತ್ತಲ್ಲವೇ ಪ್ರಿಯರೇ, ದಿನಾಲು ಒಂದೇ ರೀತಿಯ ಸಮಸ್ಯೆಗಳು ಇರ್ತವೋ. ಕೆಲವರು ಹೇಳ್ತಾರೆ, ಮನೆ ಪರಿಸ್ಥಿತಿ ಸರಿಯಾಗಿಲ್ಲದಿದ್ರೆ ಮೈ ಹುಷಾರಿಲ್ಲ, ಮೈ ಹುಷಾರಿಲ್ಲದಿದ್ರೆ ಮನೆ ಪರಿಸ್ಥಿತಿ ಸರಿಯಾಗಿರಲ್ಲ, ಮನೆ ಪರಿಸ್ಥಿತಿ ಚೆನ್ನಾಗಿದ್ದು ಮೈ ಹುಷಾರಿದ್ರೆ ಆಫೀಸ್ನಲ್ಲಿ ಸರಿಯಾಗಿರೋದಿಲ್ಲ, ಕಾಲೇಜಿನಲ್ಲಿ ಸರಿಯಾಗಿರೋದಿಲ್ಲ, ದೇಶದಲ್ಲಿ ಸರಿಯಾಗಿಲ್ಲ ಎಂದು ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಯಾವ ರೀತಿಯಾದ ಉಪದ್ರವ ಬರ್ತೇವೆಂದು ನಮಗೆ ಗೊತ್ತಿಲ್ಲ. ಎಷ್ಟೋ ವಿಧವಾದ ಸಮಸ್ಯೆಗಳು ಈ ದಿನ ಪ್ರಪಂಚದಲ್ಲಿ ತಿರುಗಾಡ್ತಿವೆ. ಯಾವಾಗ ಎಲ್ಲಿ ಯಾವುದು ಬಸ್ಟಾರ್ಟ್ ಆಗುತ್ತೆ ಎಂದು ಗೊತ್ತಿಲ್ಲ. ಯೇಸುವಿನ ಬರೋಣದ ದಿನಗಳಲ್ಲಿ ನಾವಿದ್ದೇವೆ. ನಾಳೆ ನಾವು ಇರ್ತೇವೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಪ್ರಾಣ ಎಷ್ಟರದು ಇವತ್ತಿದ್ದು ನಾಳೆ ಮಾಯವಾಗುವಂಥದ್ದು, ಆವಿಗೆ ಅಂಥದ್ದಾಗಿದೆ. ಅಂಥದ್ರಲ್ಲಿ ಏನೇನೋ ಯಾಕೆ ಊಹಿಸಿಕೊಳ್ಬೇಕು ಹೇಳಿ? ಇವತ್ತಾಗಲಿ ನಾಳೆ ಆಗಲಿ ಒಂದು ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡಿ ಲಾಭ ಸಂಪಾದಿಸಿಕೊಳ್ಳೋಣ ಎಂದು ಹೇಳುವಂಥವರೇ ನಾಳೆ ಏನು ಸಂಭವಿಸುವುದೆಂದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಅನ್ನಪಾನವುಳ್ಳವರಾಗಿಯೇ ತೃಪ್ತಿಯುಳ್ಳವರಾಗಿರಿ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬಲ್ಲಂತಹ ಯೇಸುವಿಗೆ ಪ್ರಾರ್ಥಿಸುವಂಥವರಾಗಿರಿ. ಒಂದು ವಿಷಯ ನಿಜ ಪ್ರಿಯರೇ, ನಿಜವಾಗ್ಲೂ ಯೇಸುವನ್ನು ನಂಬಿದವನು ನಾಳಿನ ಕುರಿತು ಚಿಂತಿಸುವುದಿಲ್ಲ. ನೋಡಿರಿ, ಚಿಕ್ಕ ಮಕ್ಕಳು ತಾಯಿಯ ಹತ್ತಿರ ಹಾಲು ಕುಡಿದ ನಂತರ, ಒಂದು ಗುಟುಕು ಹಾಲು ಕುಡಿದ ನಂತರ ಚೆನ್ನಾಗಿ ನಿದ್ರೆ ಮಾಡ್ತವೆ ಮಕ್ಕಳು, ಹೌದಲ್ಲವೇ? ಅಷ್ಟೇ ಹೊರತು ಮಮ್ಮಿ ಮತ್ತೆ ನಾಳೆ ಬೆಳಗ್ಗೆ ಕೊಡ್ತೀಯಾ, ಮಧ್ಯಾಹ್ನ ಕೊಡ್ತೀಯಾ, ಮತ್ತೆ ನನಗೆ ಹಾಲು ಕೊಡ್ತೀಯೋ ಇಲ್ಲವೋ ಎಂದು ಕೇಳ್ತದೋ? ಅಮ್ಮ ಮಗು ಅತ್ರೇ ಸಾಕು. ಆ ಮಗು ಅಳುವುದನ್ನು ಅರ್ಥ ಮಾಡಿಕೊಂಡು ಆ ಮಗುವಿಗೆ ಹಾಲು ಬೇಕಾದಾಗ ಹಾಲು, ಸ್ನಾನ ಮಾಡಿಸಬೇಕಾದಾಗ ಸ್ನಾನ, ಆ ಮಗು ಯಾವುದೇ ಬಾಧೆಯಲ್ಲಿದ್ದರೂ ಕೂಡ ಆ ಬಾಧೆಯಿಂದ ಆ ಮಗುವನ್ನು ಆ ತಾಯಿ ಬಿಡಿಸುತ್ತಾಳೆ ಎಂದು ಆ ಮಗು ನಂಬುತ್ತಾದಲ್ಲವೇ? ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಪರಲೋಕದ ತಂದೆಯನ್ನು ಆತನಿಗೆ ಒಂದು ಸಾರಿ ಕೂಗುವುದಾದರೆ, ನಾವು ಎಂಥದೇ ಸ್ಥಿತಿಯಲ್ಲಿದ್ದರೂ ಕೂಡ ಆತನು ನಮ್ಮನ್ನು ಬಿಡಿಸಬಲ್ಲನು, ನಮ್ಮ ಹಸಿವೆ ತೀರಿಸಬಲ್ಲನು, ನಮ್ಮ ದಾಹ ತೀರಿಸಬಲ್ಲನು, ನಮಗೆ ಆದರಣೆ ಕೊಡಬಲ್ಲನು, ನಮ್ಮ ಅವಶ್ಯಕತೆ ತೀರಿಸಬಲ್ಲನು. ದುಡ್ಡಿನ ವಿಷಯದಲ್ಲಾಗಲಿ ವಸ್ತುವಿನ ವಿಷಯದಲ್ಲಾಗಲಿ ಏನೇ ಆಗಿದ್ರೂ ಸಹ ಮನುಷ್ಯರಿಗೆ ಅಸಾಧ್ಯವಾದವುಗಳನ್ನೆಲ್ಲ ಯೇಸುವಿಗೆ ಸಾಧ್ಯ. ನಂಬಿಕೆ ಇಲ್ಲದವರೇ ನಾಳೆ ಕೊಡ್ತೇನೆ ಬಿಡು ಅಂದಾಗ ಇವಾಗಲೇ ಕೊಡು ಅನ್ನುತ್ತಾರೆ. ನಾಳೆ ಬರ್ತಿರೋ ಇಲ್ಲವೋ ಹೇಗೆ ನಂಬಬೇಕು ಎಂದು ಕೆಲವರು ಹೇಳ್ತಾರಲ್ಲವೇ? ಆಯಾ ದಿನಕ್ಕೆ ತಕ್ಕಂತೆ ಪಡೆದುಕೊಳ್ಳಿರಿ ಎಂದು ದೇವರು ಹೇಳಿದ್ರೆ ಈ ತಿಂಗಳ ಪೂರ್ತಿ ಒಟ್ಟಿಗೆ ಕೊಡು ಅನ್ನುತ್ತಾರೆ. ವರ್ಷ ಪೂರ್ತಿ ಬೇಕಾದ ಆಶೀರ್ವಾದ ಒಂದೇ ಸಾರಿ ಕೊಡಿರಿ ಎಂದು ಹೇಳ್ತಿರ್ತಾರೆ. ಅಂದರೆ ದೇವರನ್ನು ನಂಬುತ್ತಿಲ್ಲ ಎಂದ ಅರ್ಥ. ಆತನು ನಂಬಲು ಯೋಗ್ಯನಾದ ದೇವರು. ಆತನು ಆ ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಗಡೆ ತಂದಾಗ ಅವರ ಅರಣ್ಯ ಮಾರ್ಗದಲ್ಲಿ ಅವರಿಗೆ ಊಟ ಮಾಡುವುದಕ್ಕಾಗಿ ಏನ್ ಬಡಿಸಿದ್ರು ದೇವರು? ಆಕಾಶದಿಂದ ಮನ್ನವನ್ನು ಸುರಿಸಿದ್ರು. ಆ ಮನ್ನ, ಧನಿಯ ಬೀಜದಂತಿರುವ ಆ ಮನ್ನವನ್ನು ಅನುದಿನವೂ ಮೊಳಕಾಲೂರಿ ಮಂಜಿನಂತೆ ಬೀಳುವಾಗ ಆ ಒಂದು ಕಾಳುಗಳನ್ನು ಪಾತ್ರೆಯೊಳಗೆ ಆರಿಸಿ ತುಂಬಿಸಿಕೊಳ್ಬೇಕು. ದಿನವೆಲ್ಲ ಅದನ್ನೇ ಭುಜಿಸಬೇಕು. ಅದನ್ನು ಯಾರೂ ಬಚ್ಚಿಟ್ಕೊಳ್ಬಾರ್ದು. ನಾಳೆಗಾಗಿ ಯಾರಾದರೂ ಹೆಚ್ಚು ಆರಿಸಿಕೊಳ್ಳುವುದಾದರೆ ಅದು ಹಾಳಾಗ್ತಿತ್ತು. ಹಾಗೆಯೇ ಕೆಲವರು ಶೇಖರಿಸಿ ಇಟ್ಕೊಂಡಿದ್ರಂತೆ. ಅದಕ್ಕೆ ನಾತ ಹತ್ತಿತೆಂದು ಬೈಬಲ್ ಹೇಳ್ತದೆ. ಇವತ್ತಿನ ಭಕ್ತಿ ನಾಳೆಗೆ ಕೆಲಸಕ್ಕೆ ಬರಲ್ಲ. ಇವತ್ತು ಪ್ರಾರ್ಥನೆ ಮಾಡಿದ್ರೆ ನಾಳೆಗೆ ಅದು ಸಾಕಾಗೋದಿಲ್ಲ. ಮತ್ತೆ ನಾಳೆ ಮಾಡಬೇಕು, ಮೇಲಿಂದ ಮೇಲೆ ಮಾಡಬೇಕು. ಅದಕ್ಕಾಗಿಯೇ ದೇವರು ಇಸ್ರಾಯೇಲರನ್ನು ಪರಿಶೀಲಿಸುವುದಕ್ಕಾಗಿ ಅಲ್ಲೇನೋ ಒಂದು ಫುಡ್ ಕಾರ್ಪೊರೇಷನ್ ಇಟ್ಟಂತೆ, ಒಂದು ಗೋಡಾನ್ ಇಟ್ಟಂತೆ, ಅಲ್ಲಿ ಧಾನ್ಯ ಚೀಲ ಚೀಲಗಟ್ಟಲೆಯಾಗಿ ಒಟ್ಟುಗೂಡಿಸಿ ಆಹಾರ ದಿನಿಸಿ ಇಡಲಿಲ್ಲ. ಆದರೆ ಆಯಾ ದಿನಕ್ಕೆ ತಕ್ಕಂತೆ ಮೇಲಿನಿಂದ ಸಹಾಯ, ಆಕಾಶದಿಂದ ಆ ಮನ್ನಾ ಧನಿಯ ಬೀಜದಂತೆ ಅಂದರೆ ಬಹಳ ಚಿಕ್ಕದಾಗಿರ್ತಿದ್ವು. ಅವು ಮಂಜಿನಂತೆ ಬೀಳುವಾಗ ಆರಿಸಿಕೊಳ್ಬೇಕಿತ್ತು. ಯಾಕೆ ದೇವರು ಹಾಗೆ ಮಾಡಿದ್ರು ಗೊತ್ತಾ? ದಿನಾಲೂ ದೇವರು ನಮ್ಮನ್ನು ಪೋಷಿಸುತ್ತಾರೆ ಎಂದು ನಂಬಬೇಕು. ನನ್ನ ದೇವರು ನಾಳಿನ ದಿನ ನನಗೆ ಆಹಾರ ಕೊಡ್ತಾರೆ ಎಂಬ ಯಾವ ಅನುಮಾನವೇ ಇರಬಾರದು. ಬೆಳಗಾದ್ಮೇಲೆ ನೀವು ಎದ್ದೇಳುವುದರೊಳಗಾಗಿಯೇ ಸೂರ್ಯ ಉದಯಿಸುತ್ತಾನೆ. ನೀವು ಮಲಗುವಾಗ ಸೂರ್ಯನು ಅಸ್ತಮಿಸುತ್ತಾನೆ. ಯಾವತ್ತೇ ಆಗಲಿ ನಾವು ಅಪನಂಬಿಗಸ್ಥರಾಗಿರ್ಬೋದು, ಆದರೆ ಸೂರ್ಯನು ಉದಯಿಸಲಾರದಂತಹ ದಿನ ಇದೆಯಾ? ಚಂದ್ರನು ಪ್ರಕಾಶಿಸಲಾರದಂತಹ ಸಮಯ ಇದೆಯಾ? ದೇವರಿಗೆ ಸರ್ವ ಸೃಷ್ಟಿ ಎಲ್ಲವೂ ಕೂಡ ವಿಧೇಯವಾಗುತ್ತದೆ.
ನಾವು ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಒಮ್ಮೆ ನೋಡೋಣ ಬನ್ನಿ. ವಿಮೋಚನೆ ಕಾಂಡ 16ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಆಗ ಯೆಹೋವನು ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು, ಇದರಿಂದ ಇವರು ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವರೋ ಇಲ್ಲವೋ ಎಂದು ಅವರನ್ನು ಪರೀಕ್ಷಿಸುವ ಹಾಗೆ ಅವರು ನನ್ನ ವಾಕ್ಯಾನುಸಾರವಾಗಿ ನಡೆಯುತ್ತಾರೋ ಇಲ್ಲವೋ ಎಂದು, ನಂಬುತ್ತಾರೋ ಇಲ್ಲವೋ ಎಂದು ಪರೀಕ್ಷಿಸುವುದಕ್ಕಾಗಿ ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಏನಂತೆ? ಆಯಾ ದಿನದ ಭಕ್ತಿ ಆ ದಿನವೇ ಹೊಂದಿಕೊಂಡಿರಬೇಕು. ಆ ದಿನದ ಪ್ರಾರ್ಥನೆ ಆ ದಿನವೇ ಮಾಡಬೇಕು. ಯಾವ ದಿನದಲ್ಲಿ ನಾವು ದೇವರಿಗೆ ಏನು ಬೇಕು ಎಂದು ಬೇಡಿಕೊಳ್ತೇವೋ ಅದನ್ನು ಆ ದಿನವೇ ದೇವರು ಅನುಗ್ರಹಿಸುತ್ತಾರೆ. ಹಾಗಾಗಿ ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ದೇವರು ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ. ನಂಬಿಕೆ ಇಡಿಯಿರಿ, ದಿಗುಲು ಪಡಬೇಡಿರಿ, ನಾಳೆಯ ಕುರಿತು ಚಿಂತಿಸಬೇಡಿರಿ. ಈ ದಿನ ನಿಮಗೆ ಚಿಂತೆ ಇರುವುದಾದರೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ನಿಮ್ಮ ನಾಮದಲ್ಲಿ ನಾವೆಲ್ಲರೂ ಕೂಡಿ ಬಂದು ನೀವೆಷ್ಟು ದೊಡ್ಡ ದೇವರಾಗಿದ್ದೀರಿ ಎಂದು ಗ್ರಹಿಸಿಕೊಳ್ತೇವೆ. ನಿಮ್ಮ ಪ್ರೀತಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ಯಾವ ಸ್ಥಳದಿಂದ ನಿಮ್ಮ ಮಕ್ಕಳು ಈ ಮಾತುಗಳನ್ನು ಕೇಳ್ತಾ ಏನೆಲ್ಲ ಚಿಂತೆ ಮಾಡುತ್ತಾ ಕೊರಗುತ್ತಾ ಕೂತುಕೊಂಡಿದ್ದಾರೋ ಅಂಥವರನ್ನು ಒಂದು ಸಾರಿ ನೋಡಿರಿ. ಈ ದಿನ ನಮ್ಮನ್ನು ಬಿಡಿಸುವ ದೇವರಾಗಿದ್ದೀರಿ. ನಾಳೆ ಅಲ್ಲ, ನಮ್ಮ ಜೀವಿತ ಕಾಲವೆಲ್ಲ ಇವತ್ತೇ ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುತ್ತೀರಿ ಎಂಬ ನಂಬಿಕೆ ನಮಗೆ ದಯಪಾಲಿಸಿರಿ. ನಾಳೆ ಕುರಿತು ಚಿಂತಿಸುತ್ತಾ ಕೂತ್ಕೊಳ್ತಾ ಈ ದಿನವನ್ನು ವ್ಯರ್ಥ ಮಾಡಿಕೊಳ್ಳದೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತದಲ್ಲವೇ? ಆತನು ಎಷ್ಟೋ ನಂಬಿಗಸ್ತನಾದ ದೇವರಾಗಿದ್ದಾರೆಂದು ಮನಸ್ಸಲ್ಲಿಟ್ಟುಕೊಂಡು ಮೇಲಿಂದ ಮೇಲೆ ನೀವು ಕೊಡುವ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾ ಆನಂದಕರವಾಗಿ ನಿಮ್ಮನ್ನು ಸ್ತುತಿಸುತ್ತಾ ಜಯಶಾಲಿಗಳಾಗಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂಬುದಾಗಿ ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರು, ಎಲ್ಲ ವಿವರಗಳನ್ನು ಟೈಪ್ ಮಾಡುವುದು ಮಾತ್ರವಲ್ಲ, ವಾಟ್ಸಪ್ ಮೆಸೇಜ್ ಮುಖಾಂತರ ಮನವಿಗಳನ್ನು 8939731313 ನಂಬರ್ಗೆ ತಿಳಿಸಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನೀವು ಕಳಿಸುವ ಪ್ರಾರ್ಥನಾ ಮನವಿಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿರಿ. ಅದರ ನಿಮಿತ್ತ ಕರ್ತನಿಗೆ ಸ್ತುತಿಸಿ ಮಹಿಮೆ ಪಡಿಸಬಹುದು. ಈ ಕಾರ್ಯಕ್ರಮಗಳೆಲ್ಲ ನಾವು ಮುಂದುವರಿಸುತ್ತಿರುವುದಾದರೆ ನಿಮ್ಮಲ್ಲಿ ಅನೇಕರು ಸಹಕರಿಸುತ್ತಾ ಇದ್ದೀರಿ. ಭಾರಭರಿತವಾದ ಈ ಸೇವೆಗೆ ಅಥವಾ ನಮ್ಮ ಇತರ ಟೆಲಿವಿಷನ್ ಪ್ರೋಗ್ರಾಂಗಳಿಗೆ ನೀವು ಸಹಾಯ ಮಾಡುವುದಾದರೆ, ಕರ್ತನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಆನ್ಲೈನ್ ಮೂಲಕ ಇಲ್ಲವೇ ಡಿಡಿ ಚೆಕ್ಸ್ಗಳ ಮೂಲಕ ಮುಖಾಂತರವೂ ಕೂಡ ಕಳಿಸಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡಲಾಗಿದೆ, ಟ್ರಾನ್ಸ್ಫರ್ ಮಾಡಬಹುದು. ನಾವು ಯಾಕೆ ದುಡ್ಡು ಕೇಳ್ತಿದ್ದೇವೆ ಎಂದು ಅಂದ್ಕೊಳ್ಬೇಡಿ. ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿರುವ ನೀವು ಆರ್ಥಿಕವಾಗಿ ಪೋಷಿಸಬೇಕೆಂದು ಕೋರುತ್ತೇವೆ. ನೀವು ಕಳಿಸುವ ಕಾಣಿಕೆ ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿ ಪ್ರತಿ ಕಾಣಿಕೆ ಸೇವೆಗಾಗಿ ಬಳಸುತ್ತಿದ್ದೇವೆ. ಹಾಗಾಗಿ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಕಾಣಿಕೆ ಕಳಿಸಿ ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಈ ವಿಷಯದಲ್ಲಿ ನಿಮಗಿನ್ನೂ ವಿವರ ಬೇಕಾಗುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರಿಗೆ ಕರೆ ಮಾಡಿರಿ. ಅವರು ನಿಮಗೆ ಬೇಕಾದ ಎಲ್ಲ ವಿವರ ತಿಳಿಸುತ್ತಾರೆ. ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೂ ಕರೆ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.